Good afternoon, my dear students. Today we shall discuss about the one of the important topic in inclusive education, that is the learning challenged children or learning disability. ಸಾಮಾನ್ಯವಾಗಿ ಹಿಂದಿನ ತರಗತಿಯಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ ಕಲಿಕಾ ಸವಾಲುಗಳ ಮಕ್ಕಳ ತರಹನೇ ಇನ್ನೋರ್ವ ಅಧಿಕ ನ್ಯೂನತೆಯನ್ನು ಹೊಂದಿರುವಂತಹ ಮಕ್ಕಳ ಸಮಸ್ಯೆಗಳನ್ನ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಹಾಗೆ ಇವತ್ತಿನ ತರಗತಿಯಲ್ಲಿ ಕಲಿಕೆಯಲ್ಲಿ ಸೀಮಿತ ಸಾಮರ್ಥ್ಯವುಳ್ಳ ಮಕ್ಕಳಿಗೆ ಕಲಿಕೆಯ ಸವಾಲುಗಳುಳ್ಳ ಮಕ್ಕಳೆನ್ನುತ್ತಾರೆ. ವಾಟ್ ಆರ್ ಲರ್ನಿಂಗ್ ಡಿಸಬಿಲಿಟೀಸ್ ಚಿಲ್ಡ್ರನ್. ಸಾಮಾನ್ಯವಾಗಿ ನಿಮಗಿಲ್ಲಿ ಕಾಣ್ತಾ ಇದೆ, ಕಲಿಕೆಯಲ್ಲಿ ಸೀಮಿತ ಸಾಮರ್ಥ್ಯವುಳ್ಳ ಮಕ್ಕಳಿಗೆ ಕಲಿಕೆಯ ಸವಾಲುಗಳುಳ್ಳ ಮಕ್ಕಳೆನ್ನುತ್ತಾರೆ. ಒಬ್ಬ ವ್ಯಕ್ತಿ ವಿವಿಧ ಮಟ್ಟದ ಬೌದ್ಧಿಕ ಕ್ರಿಯೆಗಳನ್ನು ಒಳಗೊಂಡ ಹಲವು ವಿವಿಧ ಕಾರ್ಯಕ್ರಮಗಳನ್ನು ಕಲಿಯುವವರಲ್ಲಿ ನ್ಯೂನತೆ ಹೊಂದಿದ್ದು ಅಥವಾ ಸೀಮಿತ ಅವಧಿಯಲ್ಲಿ ಅಥವಾ ಸೀಮಿತವಾದ ಸಾಮರ್ಥ್ಯವನ್ನು ಹೊಂದಿದ್ರೆ ಅಂತಹ ವಿದ್ಯಾರ್ಥಿಗಳನ್ನ ಕಲಿಕಾ ಸವಾಲುಗಳುಳ್ಳ ವಿದ್ಯಾರ್ಥಿಗಳು ಎನ್ನುವರು. ಲರ್ನಿಂಗ್ ಡಿಸಬಿಲಿಟಿ refers to the learning problems which manifest in an imperfect ability to listen, think, speak, read, write, or do mathematical calculations, which are not primarily due to the visual impairment or hearing impairment, motor handicap, mental retardation, environmental or the economic disadvantages, but due to disorder in the psychological process involved in understanding or in using language. ಸಾಮಾನ್ಯವಾಗಿ ಬೌದ್ಧಿಕ ಮಟ್ಟದಲ್ಲಿ ಮತ್ತು ಕೆಲವೊಂದು ರೀತಿಯ ಸಾಧನೆಗಳನ್ನ ತಾಳ್ಮೆ ಮಾಡಬೇಕಾದ್ರೆ ಅಥವಾ ಸಾಧಿಸಬೇಕಾದ್ರೆ ಆ ತರದ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಸಾಮಾನ್ಯವಾಗಿ ಕಲಿಕೆಯ ನ್ಯೂನತೆಯನ್ನ ಹೊಂದುವಂತ ಮಕ್ಕಳಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಇದರ ಪರಿಕಲ್ಪನೆ ಮತ್ತು ಈ ತರದ ಮಕ್ಕಳನ್ನ ಗುರುತಿಸೋದು ಹೇಗೆ ಎಂಬುದನ್ನ ಕುರಿತು ಸಂಕ್ಷಿಪ್ತವಾಗಿ ಚರ್ಚೆಯನ್ನ ಮಾಡೋಣ. In the year since 1965, the many people have tried to define learning disabilities, but no one has yet developed a definition that is acceptable to everyone. The federal definition of learning disabilities included in public law, the Education for All Handicapped Children Act of 1975. ಸಾಮಾನ್ಯವಾಗಿ ಈ ತರದ ಕೆಲವೊಂದು ವ್ಯಾಖ್ಯೆಗಳು ಮಾತ್ರ ನಮಗೆ ಕಾಣ್ಲಿಕ್ಕೆ ಸಿಗುತ್ತಷ್ಟೇ. ಡೆಮ್ ಅಂಡ್ ಡೆಫ್ ಆಗಲಿ ಈ ತರದ ಕೆಲವೊಂದು ವ್ಯಾಖ್ಯೆಗಳನ್ನು ತಿಳಿಯುವಂತ ಪ್ರಯತ್ನವನ್ನ ನಾವಾದ್ರೂ ಕೂಡ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ಕೂಡ ಇವತ್ತು ಇದೆ. ಅದ್ರಲ್ಲಿ ಮುಖ್ಯವಾಗಿ ಕೆಲವೊಂದು ಡೆಫಿನೇಷನ್ ಕೂಡ ನೋಡಬಹುದು. ಅದರಲ್ಲಿ ಮುಖ್ಯವಾಗಿ ಡೆಫಿನೇಷನ್ ನೋಡ್ಕೊಳ್ಳೋ ಪ್ರಯತ್ನವನ್ನ ಇಲ್ಲಿ ಮಾಡೋಣ. ಸಾಮಾನ್ಯವಾಗಿರುವಂತ ಒಂದು ಡೆಫಿನೇಷನ್ ಇದು. ದಿಸ್ ಇಸ್ ಗಿವನ್ ಬೈ ದ ಫೆಡರಲ್ ರಿಜಿಸ್ಟರ್ ಅನ್ನುವಂಥವ್ರು ಕೊಟ್ಟಿರುವಂತ ಒಂದು ವ್ಯಾಖ್ಯೆ. ಕೆಲವು ಮಕ್ಕಳಲ್ಲಿ ಅದೇ ವಯಸ್ಸಿನ ಇತರ ಮಕ್ಕಳೊಂದಿಗೆ ಹೋಲಿಸಿದಾಗ ಶೈಕ್ಷಣಿಕ ಸಾಧನೆಯಲ್ಲಿ ಹಿಂದುಳಿದವರನ್ನು ಕಲಿಕಾ ನ್ಯೂನತೆಯುಳ್ಳ ಮಕ್ಕಳೆನ್ನುವರು. Some children who is in most ways seem normal have difficulty in learning or remembering. They have difficulty in educational performance, coping, writing, listening, understanding, number, speech and communication. ಸಾಮಾನ್ಯವಾಗಿ ಭಾಷೆಯನ್ನ ಗ್ರಹಿಸುವ, ಬಳಸುವ, ಮಾತನಾಡುವ, ಓದುವ, ಬರೆಯುವ, ಕಾಗುಣಿತ ಬಳಕೆ, ಗಣಿತದ ಲೆಕ್ಕ ಅಥವಾ ಹಲವು ಅವ್ಯವಸ್ಥೆಯನ್ನ ಕಲಿಕಾ ನ್ಯೂನತೆ ಎಂದು ಕರೆಯುತ್ತಾರೆ. ಇಂತಹ ಮಕ್ಕಳು ಜಾಗತಿಕ ಜನಸಂಖ್ಯೆಯ ಪ್ರಮಾಣದಲ್ಲಿ 5% 10% ಪ್ರಮಾಣದಲ್ಲಿ ಇರುತ್ತಾರೆ ಎಂಬುದು ಒಂದು ಸಮೀಕ್ಷೆಯ ಸಂದೇಶ.
ಹಾಗಾದ್ರೆ ಸಾಮಾನ್ಯವಾಗಿ ಈ ತರದ ಮಕ್ಕಳನ್ನ ಗುರುತಿಸೋದು ಹೇಗೆ? ಹೌ ವಿ ಕ್ಯಾನ್ ಐಡೆಂಟಿಫೈ ದಿ ಚಿಲ್ಡ್ರನ್ಸ್? ಹಾಗಾದ್ರೆ ಈ ತರದ ಮಕ್ಕಳು ಯಾವ ರೀತಿಯನ್ನ ಗುರುತಿಸ್ತಾರೆ? ಲೆಟ್ ಅಸ್ ಸಿ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲರ್ನಿಂಗ್ ಡಿಸೇಬಲ್ಡ್ ಚಿಲ್ಡ್ರನ್, ಆರ್ ವಾಟ್ ಆರ್ ದ causes for the learning disability, or how can we identify these childrens? ಹಾಗಾದ್ರೆ ಒಂದು ಸಮೀಕ್ಷೆ ಹೇಳುತ್ತೆ ಯಾವ ಈ ತರದ ಮಕ್ಕಳನ್ನ ಗುರುತಿಸೋದು ಹೇಗೆ, ಯಾವ ಯಾವ ವರ್ಗಗಳಲ್ಲಿ ಇವರು ಸಾಮಾನ್ಯವಾಗಿ ಗುರುತಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನಿಂಗ್ ಡಿಸೇಬಲ್ಡ್ ಚಿಲ್ಡ್ರನ್? ಹೈಪರ್ ಆಕ್ಟಿವಿಟಿ, perceptual motor impairments, disorder of attention, emotional liability, central coordination deficits, impulsivity, disorder of memory and thinking, specific learning disabilities, disorder of speech and hearing, equivocal neurological signs. ಸಾಮಾನ್ಯವಾಗಿ ಶಾಲಾ ವಿಷಯಗಳಲ್ಲಿ ಕಲಿಯುವುದರಲ್ಲಿ ಕಠಿಣತೆಯನ್ನು ತೋರಿಸ್ತಾರೆ ಈ ತರದ ಮಕ್ಕಳು. ಶಾಲಾ ವಿಷಯಗಳಲ್ಲಿ ಹಿಂದುಳಿದಿರ್ತಾರೆ, ಕೈ ಬರಹ ಅಂದವಾಗಿರುವುದಿಲ್ಲ, ಅಕ್ಷರಗಳ ಜೋಡಣೆ ಹಿಂದು ಮುಂದು ಮಾಡ್ತಾರೆ, ಬಂಕು ಕವಿದಂತೆ ಇರುವುದು, ಪ್ರಾರಂಭಿಸಿದ ಕೆಲಸಗಳನ್ನ ಪೂರ್ಣಗೊಳಿಸದಿರುವುದು, ಅಜಾಗರೂಕತೆಯಿಂದ ವರ್ತನೆ ಇರುವುದು, ಭಾಷಾ ವಿಕಾಸ ಮತ್ತು ಅವರ ಭಾಷಾ ವಿಕಾಸದ ಪರಿಕಲ್ಪನೆ ತುಂಬಾ ನಿಧಾನವಾಗಿರುವಂಥದ್ದು, ಜೊತೆಗೆ ನಿರ್ದಿಷ್ಟ ದಿಕ್ಕನ್ನು ನೆನಪಿನಲ್ಲಿಟ್ಟುಕೊಳ್ಳುವಲ್ಲಿ ಕಷ್ಟಪಡೋದು, ಶಾಲಾ ಸಾಧನೆ ತುಂಬಾ ಕೆಳಮಟ್ಟದಲ್ಲಿರುವುದು, ಬರವಣಿಗೆಯಲ್ಲಿ ದೋಷಗಳು. ಈ ತರದ ಮಕ್ಕಳನ್ನ ನಾವು ಸಾಕಷ್ಟು ದಿನಗಳಿಂದಲೂ ಕೂಡ ನೋಡುವಂತ ಪ್ರಯತ್ನವನ್ನ ಮಾಡ್ತೀವಿ. ದ ಮೇನ್ ಕಾಸ್ ಈಸ್ ದ disabled children, the language deficiency, perceptual motor ability, motor activity, hyperactivity, hypoactivity, incoordination, preservation, social and emotional factors, attention disorders, the memory, reading, the common characteristics of these children. These are all some of the major things regarding to these types of the children. These are the learning disorders. That's why these types of children always lag in the educational system and also the learning. So that here we have to recognize the children on the basis of the categorization. ಕಲಿಕಾ ಸವಾಲುಗಳ ಮಕ್ಕಳು ಪ್ರಮುಖವಾಗಿ 3 ಕ್ಷೇತ್ರಗಳಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾರೆ. ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕುಲಾ. ಓದಿನಲ್ಲಿ ದೌರ್ಬಲ್ಯ ಉಳ್ಳವರು, ಬರವಣಿಗೆ ದೌರ್ಬಲ್ಯ ಉಳ್ಳವರು, ಅಂಕಗಣಿತ ದೌರ್ಬಲ್ಯ ಉಳ್ಳವರು. ಅವನ್ನ ಮುಂದೆ ಚರ್ಚೆಯನ್ನ ನಾನು ಮಾಡ್ತೇನೆ, ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಪ್ರಯತ್ನವನ್ನ ಮಾಡೋಣ. ದೆನ್ ವಾಟ್ ಆರ್ ದ ಮೇನ್ ರೀಸನ್ಸ್ ಫಾರ್ ದಿ ಲರ್ನಿಂಗ್ ಡಿಸಬಿಲಿಟಿ, ಲ್ಯಾಕ್ ಆಫ್ ಲರ್ನಿಂಗ್? ಹಾಗಾದ್ರೆ ಆ ಕಲಿಕಾ ನ್ಯೂನ್ಯತೆಗೆ ಸಂಬಂಧಪಟ್ಟಂತಹ ಪ್ರಮುಖ ಕಾರಣಗಳು ಯಾವುದು, ಯಾವ ಕಾರಣಕ್ಕಾಗಿ ನಾವು ಆ ತರದ ಮಕ್ಕಳನ್ನ ಕಲಿಕೆ ಹಿಂದುಳಿದಿದ್ದಾರೆ ಅಂತ ಹೇಳಿ ಹೇಳ್ಬೋದು. ದ ಮೇನ್ ರೀಸನ್ಸ್ ಆರ್ ದ ಲೋ ಇಂಟೆಲಿಜೆನ್ಸ್ ಕೆಪಾಸಿಟಿ, ದೆನ್ ದ ಹೆರಿಡಿಟರಿ ಇಲ್ಸ್, ದ ಲ್ಯಾಕ್ ಆಫ್ ದ ಗುಡ್ ಆರ್ಗನ್ಸ್, the long absentee in classroom, the low memory power, and lack of good environment, lack of the good friends. These are all some of the major causes for the causes of learning challenges. ಶೈಕ್ಷಣಿಕವಾಗಿ ಹಿಂದುಳಿಯುವಿಕೆ ಅನೇಕ ಕಾರಣಗಳಿವೆ. ಅವುಗಳೆಂದರೆ ಕಡಿಮೆ ಬುದ್ಧಿಶಕ್ತಿ ಹೊಂದಿರೋದು, ಅನುವಂಶಿಕವಾಗಿ ಬರುವಂತಹ ರೋಗ ರುಜಿನಿಗಳು, ಅಂಗಾಂಗಗಳ ಊನತೆ, ಶಾಲೆಗೆ ಗೈರು ಹಾಜರಿ, ಜ್ಞಾಪಕ ಶಕ್ತಿ ಕಡಿಮೆ ಇರೋದು, ಉತ್ತಮ ಪರಿಸರದ ಅಭಾವ, ಈ ಹುಡುಗರ ಸಹವಾಸ, ಬೇರೆ ಬೇರೆ ರೀತಿಯ ಕೆಟ್ಟ ಹುಡುಗರ ಸಹವಾಸ ಮಾಡುವಂಥದ್ದು, ಕಲಿಕೆಯಲ್ಲಿ ಬೇಜವಾಬ್ದಾರಿತನ ತೋರೋದು, ಉತ್ತಮ ನಡವಳಿಕೆಯ ಅಭಾವ, ಜ್ಞಾನೇಂದ್ರಿಯಗಳ ದೋಷಗಳು, ಶಿಕ್ಷಕರ ವೈಯಕ್ತಿಕ ಗಮನದ ಅಭಾವ,
ಪೌಷ್ಟಿಕ ಆಹಾರದ ಕೊರತೆ, ದೃಷ್ಟಿದೋಷ, ಶ್ರವಣ ದೋಷಗಳು, ಮಿದುಳಿನ ಕಾಯಿಲೆ ಮತ್ತು ಅಂಗಾಂಗಗಳ ಅಸಮರ್ಪಕ ಸಮನ್ವಯ, ರಕ್ತದಲ್ಲಿನ ಗ್ಲೂಕೋಸ್ನ ಕೊರತೆ, ಕುಟುಂಬದವರ ಅತಿಯಾದ ಒತ್ತಡ. These are all some of the major causes for the learning disability. Major cause for the learning disability. Then what are the measurement and identification of the learning disability children? ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, how can we identify the children? ಸಾಮಾನ್ಯವಾಗಿ he has difficulty in telling the time. ತಪ್ಪಾಗಿ ಬರೀತಂತ ನಾನಾಗಲೇ ಹೇಳಿದೆ, ಗುರುತಿಸಬೇಕಾದ್ರೆ ಈ ತರದೆಲ್ಲ ಇರುತ್ತೆ ಅನ್ನುವಂಥದ್ದು. ಫೈಂಡ್ ಡಿಫಿಕಲ್ಟಿ ಟು ಆರ್ಗನೈಸ್ ಹಿಸ್ ವರ್ಕ್, ಅವರ ಕೆಲಸವನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಕಷ್ಟವನ್ನ ಪಡ್ತಾನೆ. ಈ ತರ ಎಲ್ಲಾ ಗುಣಲಕ್ಷಣಗಳು ಕೂಡ ಆ ಮಗುವಿನಲ್ಲಿ ಬೆಳವಣಿಗೆ ಆಗಿರುತ್ತೆ, ತಾವು ಗಮನಿಸಬಹುದು. ವೈಲ್ ರೀಡಿಂಗ್ ಮಿಸ್ಸಸ್ ಔಟ್ ಲೈನ್ಸ್, ಕನ್ಫ್ಯೂಸಸ್ ಬಿಟ್ವೀನ್ ಲೆಫ್ಟ್ ಅಂಡ್ ರೈಟ್, gets easily distracted even by a slight disturbance, shows excessive inconsistency in the quality of performance, from time to time seems to be bright in many ways. ಈ ತರದ ಪ್ರಯತ್ನಗಳನ್ನ ಆ ಮಗು ಯಾವಾಗಲೂ ಮಾಡ್ತಾ ಇರುತ್ತೆ. ಹಾಗಾಗಿ ಆ ತರದ ಮಕ್ಕಳನ್ನ ನಾವು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅಂತ ಹೇಳಿ ಗುರುತಿಸಬಹುದು. ರೀಡ್ಸ್ ವರ್ಡ್ಸ್ ಬ್ಯಾಕ್ವರ್ಡ್ಸ್, ಆನ್ ಅನ್ನ ನೋ ಅಂತಾನೆ, ನೋ ಅನ್ನ ಆನ್ ಅಂತಾನೆ, ಸಾ ಅನ್ನ ವಾಸ್ ಅಂತಾನೆ, ವಾಸ್ ಅನ್ನ ಸಾ ಅಂತಾನೆ, ಫೆಲ್ಟ್ ಅನ್ನ ಲೆಫ್ಟ್ ಅಂತಾನೆ, ಆಕ್ಟ್ ಅನ್ನ ಕ್ಯಾಟ್ ಅಂತಾನೆ, ಕ್ಯಾಟ್ ಅನ್ನ ಆಕ್ಟ್ ಅಂತಾನೆ, ಸಡನ್ಲಿ ಅನ್ನೋದನ್ನ ಸನ್ಲಿ ಅಂತಾನೆ, ಮೆಂಬರ್ ಅನ್ನೋದನ್ನ ರಿಮೆಂಬರ್ ಅಂತಾನೆ, ಶಾರ್ಟ್ನೆಸ್ ಮಾಡಿ ಹೇಳ್ತಾನೆ, ಮಿಸ್ರೀಡ್ಸ್ ದ ವರ್ಡ್ಸ್ ವಿಚ್ ಲುಕ್ ಸಿಮಿಲಿಯರ್, ಹೆಲ್ಪ್ ಅನ್ನ ಹೆಲ್ಡ್ ಅಂತಾನೆ, ಹೋಲ್ಸ್ ಕಂಡ್ರೆ ಹಾರ್ಸ್ ಅಂತಾನೆ. ಆ ತರದ ಪದಗಳನ್ನು ಕಂಡ್ರೆ ಅವನಿಗೆ ಆ ತರದ ಉಚ್ಚಾರಣೆ ದೋಷಗಳು ಬರುತ್ತೆ. ಹ್ಯಾಸ್ ಡಿಫಿಕಲ್ಟ್ ಇನ್ ರಿಕಲೆಕ್ಟಿಂಗ್ ವರ್ಡ್ಸ್ ಆಟೋಮೆಟಿಕಲಿ ಅಂಡ್ ಕರೆಕ್ಟ್ ಸೆಂಟೆನ್ಸಸ್, ಸರಿಯಾದ ಪದಗಳನ್ನು ಕೂಡ ತಪ್ಪಿಡೋದಕ್ಕೆ ಕಷ್ಟಪಡ್ತಾನೆ. ಮಿಸ್ರೀಡ್ಸ್ ದ ನಂಬರ್ಸ್, ಇ ಅನ್ನ 9 ಅಂತ ಓದ್ತಾರೆ ಕೆಲವು ವಿದ್ಯಾರ್ಥಿಗಳು, 3 ಅನ್ನ 8 ಅಂತ ಓದ್ತಾರೆ. ರೈಟ್ಸ್ ಲೆಟರ್ಸ್ ಇನ್ ದ ರಾಂಗ್ ಟೈಮ್ ಫಾರ್ಮೇಟ್, ರೈಟ್ ದ ಮಿರರ್ ಇಮೇಜ್, ರ್ಯಾಮ್ ಆರ್ ಮ್ಯಾರ್, ರ್ಯಾಮ್ ಅಲ್ಲಿ ತೋರಿಸಿದ್ರೆ ಆ ತರದ ಪದಗಳನ್ನ ಬಳಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಅಲ್ಲಿ ನಾವು ಶಿಕ್ಷಕರಾದವರು ಮಾಡಬೇಕಾಗುತ್ತೆ. ದಿಸ್ ಆರ್ ಆಲ್ ದಿ ಸಮ್ ದ ಮೇಜರ್ difficulty regarding to these types of the children. That's why we have to take initiation regarding to these types of students in the next generation or next year or coming year or in future year. We have to take initiation to revoke these problems from the students. ಆ ಹಿನ್ನೆಲೆಯಲ್ಲಿ ಮುಂದಿನ ಪ್ರಯತ್ನಗಳನ್ನು ನಾವು ನೆಕ್ಸ್ಟ್ ಆ ತರದ ಹಿನ್ನೆಲೆಯಲ್ಲಿ ಮಾಡುವಂತ ಪ್ರಯತ್ನವನ್ನ ಇಲ್ಲಿ ಮಾಡೋಣ. Then let us see the important aspect regarding to the educational provisions for the learning disabled children. Learning disabled children. And then here, ಈ ತರದ ಮಕ್ಕಳಿಗೆ ಸಂಬಂಧಪಟ್ಟಂತ ಕೆಲವು ಪರಿಹಾರ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಬಹುದು. ಅದನ್ನ ಸೆಪರೇಟ್ ಆಗಿ ಚರ್ಚೆ ಮಾಡ್ತೇನೆ. ಓದಿನ ದೌರ್ಬಲ್ಯ ಉಳ್ಳವರಿಗೆ ಏನೇನ್ ಕ್ರಮಗಳಿದೆ, ಬರವಣಿಗೆ ದೌರ್ಬಲ್ಯ ಉಳ್ಳವರಿಗೆ ಏನೇನ್ ಕ್ರಮಗಳಿದೆ, ಅಂಕಗಣಿತ ದೌರ್ಬಲ್ಯ ಉಳ್ಳವರಿಗೆ ಏನೇನ್ ಕ್ರಮಗಳಿದೆ, ಮತ್ತು ಕಲಿಕಾ ದೌರ್ಬಲ್ಯ ಹೊಂದವರಿಗೆ ಏನೇನ್ ಕ್ರಮಗಳಿದೆ ಅನ್ನೋದನ್ನ ನಾನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತೇನೆ. ಈಗ ಕಾಮನ್ ಆಗಿ ಕಲಿಕಾ ನ್ಯೂನತೆ ಇರುವಂತ ಮಕ್ಕಳಿಗೆ ಏನೇನ್ ಶೈಕ್ಷಣಿಕ ಪರಿಹಾರವನ್ನು ಕೊಡಬಹುದು ಅನ್ನೋದನ್ನ ನಾನು ಈಗ ಚರ್ಚೆಯನ್ನ ಮಾಡ್ತೇನೆ. ಡೇ ಸ್ಕೂಲ್, ಸ್ಪೆಷಲ್ ಕ್ಲಾಸ್ ಇನ್ ಎ ರೆಗ್ಯುಲರ್ ಸ್ಕೂಲ್, ಕೇರ್ ಅಂಡ್ ಟ್ರೈನಿಂಗ್ ಆಫ್ ಲರ್ನಿಂಗ್ ಡಿಸೇಬಲ್ಡ್ ಚಿಲ್ಡ್ರನ್. ಈ ತರದ ಮಕ್ಕಳನ್ನ ಪ್ರಯತ್ನ ಪೂರ್ವಕವಾಗಿ ನಾವು ತರಗತಿಗಳಲ್ಲಿ ಮಾಡ್ತಾ ಬಂದಾಗ ಅವರಿಗೆ ಅನುಕೂಲವಾಗಿರುವಂತಹ ಅನೇಕ ಅಂಶಗಳು ಕೂಡ ಶಾಲೆಯಲ್ಲಿ ಅಥವಾ ಮಕ್ಕಳಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಕೆಲವು ಇನ್ನಿತರ ಕಲಿಕಾ ನ್ಯೂನತೆಗೆ ಅನೇಕ ಕಾರಣಗಳಿವೆ. ಅವುಗಳನ್ನ ಸರಿಪಡಿಸುವ ತೀರಾ ಅಗತ್ಯ ಇರುವುದರಿಂದ ಉತ್ತಮ ಕಲಿಕೆಯ ಅವಕಾಶ ಮಾಡಿಕೊಡಲು ಅನುಕೂಲ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಶಿಕ್ಷಕರು ವೈಯಕ್ತಿಕ ಬೋಧನೆ ನೀಡಬೇಕು, ಕಲಿಕೆಯನ್ನ ಮೂರ್ತ ರೂಪದಲ್ಲಿ ಸಾಗುವಂತೆ ಮಾಡಿಕೊಳ್ಬೇಕು, ಪಠ್ಯಕ್ರಮ ಸರಳ ಹಾಗೂ ಚಿಕ್ಕದಾಗಿರ್ಬೇಕು, ದೃಕ್ಶ್ರವಣೋಪಕರಣ ಉಪಯೋಗಿಸಿ ಪಾಠವನ್ನ ಶಿಕ್ಷಕರು ಮಾಡಬೇಕು. ಜೊತೆಗೆ ಕುಟುಂಬ ಮತ್ತು ಶಾಲಾ ಪರಿಸರ ಚೆನ್ನಾಗಿದ್ರೆ ಇಂಥ ಮಕ್ಕಳು ಕಲಿಕೆಯಲ್ಲಿ ಚೆನ್ನಾಗಿ ತಮ್ಮ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ಜೊತೆಗೆ ಪುನರಾವರ್ತನೆ ಮೂಲಕ ಕಲಿಸಲು ಪ್ರಯತ್ನಿಸಬೇಕು. ಮಾತನಾಡಲು, ಬರೆಯಲು ಹೆಚ್ಚು ಅವಕಾಶವನ್ನ ಈ ತರದ ಮಕ್ಕಳಿಗೆ ಕೊಡುವಂತ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಒಳ್ಳೆಯ ಅನುಕೂಲಗಳು ಆ ಮಕ್ಕಳಿಗೆ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತ ಅನೇಕ ಅಂಶಗಳನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಕೂಡ ಸಾಧ್ಯತೆ ಆಗಿದೆ. ಆ ಹಿನ್ನೆಲೆಯಲ್ಲಿ
ನಾವೆಲ್ಲರೂ ಕೂಡ ಇವತ್ತಿನ ತರಗತಿಯಲ್ಲಿ ಕಲಿಕಾ ನ್ಯೂನತೆ ಮಕ್ಕಳಿಗೆ ಸಂಬಂಧಪಟ್ಟಂತ ಅನೇಕ ಅಂಶಗಳನ್ನು ನಾವು ಇವತ್ತು ಚರ್ಚೆಯನ್ನ ಮಾಡಿದ್ದೇವೆ.